ಜೈ ಶ್ರೀರಾಮ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ನೇಹಿತರೆ, ಯಾವುದಾದರೂ ಸರಿ ಹಿಂದೂ ಪರ ಪೋಸ್ಟ್ಗಳಾಗಲಿ ಅಥವಾ ಹಿಂದೂ ಪರ ವಿಡಿಯೋಗಳಾಗಲಿ ಯಾರಾದರೂ ಮಾಡಿಬಿಟ್ಟಾಗ ಅಥವಾ ವಿಡಿಯೋಗಳನ್ನು ನಾವು ಕಾಮನಾಗಿ ನೋಡಿದಾಗ ಆ ವಿಡಿಯೋಗಳ ಕೆಳಗಡೆ ಆಗಲಿ ಅಥವಾ ಪೋಸ್ಟ್ಗಳ ಕೆಳಗಡೆ ಆಗಲಿ ಕೆಲವೊಂದು ರೆಗ್ಯುಲರ್ ಪಾಯಿಂಟ್ಸ್ ಅಥವಾ ಕೆಲವೊಂದು ರೆಗ್ಯುಲರ್ ಕಾಮೆಂಟ್ಸ್ ಬರ್ತಾ ಇರುತ್ತೆ. ಅದರಲ್ಲಿ ಒಂದಾದ ಬ್ರಾಹ್ಮಣರು ದಲಿತರನ್ನ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಬರೀ ಇದೇ ಬರ್ತಾ ಇರುತ್ತೆ ಸ್ನೇಹಿತರೆ. ನಾನಿವತ್ತು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬ್ರಾಹ್ಮಣರು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆಗ ಅವ್ರು ಅಧಿಕಾರದಲ್ಲಿದ್ದರು, ಅವಾಗ ಅವ್ರು ತಪ್ಪು ಮಾಡಿರ್ಬೋದು, ಇಲ್ಲ ಅವರು ಬಲಾಢ್ಯದಿಂದಿದ್ದಾಗ ಅವ್ರು ತಪ್ಪು ಮಾಡಿರ್ಬೋದು, ಆಯ್ತಾ, ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಅದೇ ರೀತಿ ಕಂಪ್ಲೀಟಾಗಿ ಇವಾಗ ಎಲ್ಲ ಕಡೆ ಯಾರು ಈ ಭೇದ ಭಾವ ಮಾಡ್ತಾ ಇಲ್ಲೋ ಅಂದರೆ ಕೆಲವೊಂದು ಹಳ್ಳಿಗಳಲ್ಲಿದೆ, ಅದನ್ನೂ ಒಪ್ತೀನಿ ನಾನು. ಆದರೆ ಇಲ್ಲಿ ಬ್ರಾಹ್ಮಣ ವಿರುದ್ಧ ಧ್ವನಿ ಎತ್ತಿ ಮಾತಾಡುವಾಗ ಎಲ್ಲ ಬ್ರಾಹ್ಮಣರು ಅದೇ ಥರ ಇಲ್ವಲ್ಲ. ಸರಿ, ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ನಡೀತಾ ಇದೆ ಈ ವ್ಯವಸ್ಥೆ ಅಂತ ಹೇಳಿದಾಗ ಆ ಹಳ್ಳಿಗಳಲ್ಲಿರುವಂತಹ ಒಂದು ಬ್ರಾಹ್ಮಣರು ತಪ್ಪು ಮಾಡಿದಾಗ ಅಲ್ಲಿರುವಂತಹ ಯಾರು ಕೆಳವರ್ಗದ ಜನ ಇರ್ತಾರೆ ಅವ್ರು ಹೋಗ್ಬಿಟ್ಟು ಕಾನೂನು ಪ್ರಕಾರ ಏನಿದೆಯೋ ಕ್ರಮ ತಗೋಬೇಕು, ಇಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಅವರ ವಿರುದ್ಧ ಹೋರಾಟ ಮಾಡಬೇಕು. ಅದು ಬಿಟ್ಟು ಇಲ್ಲಿ ಇವ್ರು ಏನು ಮಾಡ್ತಾರೆ ಹೇಳಿ? ಸಂಪೂರ್ಣವಾಗಿ ಈ ಬ್ರಾಹ್ಮಣರನ್ನೊಂದು ಅಡ್ಡ ಇಟ್ಕೊಂಡು ಈ ಕಂಪ್ಲೀಟ್ ಹಿಂದೂ ಧರ್ಮ ಏನಿದೆ ಇದೇ ಸರಿ ಇಲ್ಲ, ಮನುಧರ್ಮಶಾಸ್ತ್ರ ಪುಸ್ತಕ ಹೇಳಿದೆ ಅದಕ್ಕೆ ಇವ್ರು ಹಿಂಗೆ ಮಾಡ್ತಾವ್ರೆ ಅಂತ ಅವ್ರು ಹೇಳ್ಬಿಡ್ತಾರೆ. ಸ್ನೇಹಿತರೆ, ನಾನು ನಿಮ್ಗೆ ಇಲ್ಲಿ ಹೇಳಕ್ಕೊಂದು ಇಷ್ಟಪಡ್ತೀನಿ, ಮನುಧರ್ಮಶಾಸ್ತ್ರ ಅನ್ನೋದು ಕೃತಿಯುಗದಲ್ಲಿ ಆವಾಗ ಅವರಿಗೆ ಅಲ್ಲಿನ ಸನ್ನಿವೇಶಗಳಿಗೆ ತಕ್ಕಂತೆ ಅವರು ಬರೆದುಕೊಂಡಿರುವಂತಹ ಒಂದು ರಾಜ್ಯಾಂಗ ಅನ್ನಬಹುದು. ಅರ್ಥ ಆಯ್ತಾ? ಇಲ್ಲಿ ಏನು ವಿಷಯ ಅಂದರೆ, ಈ ಮನುಧರ್ಮಶಾಸ್ತ್ರದಲ್ಲಿ 4 ವರ್ಣ ಬರುತ್ತೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ವೇದಗಳನ್ನು ಬಲ್ಲವ ಪಂಡಿತ ಅವನು ಬ್ರಾಹ್ಮಣ ಆಗ್ತಾನೆ, ಯುದ್ಧ ಕಲೆ ಬಲ್ಲವ ಕ್ಷತ್ರಿಯ, ವ್ಯಾಪಾರ ಬಲ್ಲವ ವೈಶ್ಯ, ಉಳಿದಂತಹ ಕೆಲಸಗಳನ್ನು ಮಾಡುವ ಶೂದ್ರ ಆಗ್ತಾನೆ. ಇಲ್ಲಿ ಮನುಧರ್ಮಶಾಸ್ತ್ರದ ಪ್ರಕಾರ ಬರೀ ಶೂದ್ರರಿಗೆ ಶಿಕ್ಷೆಗಳು ಬೀಳ್ತಾ ಇರಲಿಲ್ಲ. ಬ್ರಾಹ್ಮಣರು ತಪ್ಪು ಮಾಡಿದ್ರೆ ಶೂದ್ರರಿಗಿಂತ ಘೋರವಾದಂತಹ ಶಿಕ್ಷೆಗಳು ಬ್ರಾಹ್ಮಣರಿಗೂ ಸಹ ಬೀಳ್ತಿತ್ತು. ಇಲ್ಲಿ ಸಿಂಪಲ್ ಲಾಜಿಕ್ ಏನು ಅಂದರೆ, ನೀನು ಬ್ರಾಹ್ಮಣತ್ವ ಮಾಡಬೇಕಾ ಅಥವಾ ವೈಶ್ಯ ಆಗಬೇಕಾ, ನೀನು ಕಲಿಬೇಕಿತ್ತು ಕೆಲಸನ, ಮೊದಲಿಂದ ಕಲ್ತ್ಕೊಂಡು ಬಂದಿದ್ದರೆ, ಅಥವಾ ಸಣ್ಣ ವಯಸ್ಸಿಂದ ನೀನು ಅಲ್ಲಿ ಏನು ಶಿಕ್ಷಣ ಅನ್ನೋದು ಪಡ್ಕೊಂಡು ನೀನು ಮತ್ತೆ ಅದನ್ನು ಸಂಪೂರ್ಣವಾಗಿ ಕಲ್ತಾಗ ನೀನು ಬ್ರಾಹ್ಮಣ, ಅದೇ ನೀನು ಬ್ರಾಹ್ಮಣನೂ ಆಗ್ಬೋದು, ವೈಶ್ಯನೂ ಆಗ್ಬೋದು, ಕ್ಷತ್ರಿಯನೂ ಆಗ್ಬೋದು, ಇಲ್ಲ ಶೂದ್ರನಾಗಿ ಕೂಡ ಉಳ್ಕೋಬೋದು. ಅದು ನಿನ್ನ ಶಿಕ್ಷಣದ ಮೇಲೆ ಡಿಪೆಂಡ್ ಆಗುತ್ತೆ. ಅವರಿಗೆ ಆವಾಗ ಈ ರೀತಿ ಅವ್ರು ಬರ್ಕೊಂಡಿರುವಂತಹ ಒಂದು ರಾಜ್ಯಾಂಗ ಅದು. ಅದನ್ನ ಅಡ್ಡ ಇಟ್ಕೊಂಡು ಹಲವಾರು ಮಂದಿ ಇವತ್ತು ಕನ್ವರ್ಷನ್ಗಳು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಹಿಂಸೆ ಏನು ಅಂದರೆ, ತುಂಬಾ ಜನ ಹಿಂದೂಗಳಲ್ಲಿ ಒಡಕು ಮೂಡಿಸುವ ಒಂದು ನಿಟ್ಟಿನಲ್ಲೇ ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಹಿಂದೂಗಳ ಮಧ್ಯೆ ದ್ವೇಷ ಹುಟ್ಟಿಸುವುದರ ಜೊತೆಗೆ ಕನ್ವರ್ಷನ್ಗಳಿಗಾಗಿ ಕೆಲಸ ಮಾಡ್ತಾರೆ. ನಾನಿವತ್ತು ಕೇಳ್ತಾ ಇದ್ದೀನಿ ಸ್ನೇಹಿತರೆ, ಏನು ಕೇಳ್ತಾ ಇದ್ದೀನಿ ಅಂದರೆ, ಅದೇ ರೀತಿಯಲ್ಲಿ ಹಿಂದೂಗಳನ್ನು, ಅರ್ಥ ಆಯ್ತಾ, ಹಿಂದೂಗಳನ್ನು ಕೆಳವರ್ಗ ಮೇಲ್ವರ್ಗ ಅನ್ನೋ ಭೇದ ಭಾವ ಇಲ್ಲದೆ ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರಗಳು ಮಾಡಿ, ಕೊಲೆಗಳು ಮಾಡಿ, ಮತಾಂತರ ಮಾಡಿರುವಂತಹ ಒಂದು ಮೊಘಲ್ ಸಂತತಿಯ ಮೇಲೆ ಈ ಕೆಳವರ್ಗದ ಜನರಿಗೆ ದ್ವೇಷವಿಲ್ಲ. ಇದೇ ರೀತಿಯ ಬ್ರಿಟಿಷ್ ಸಂತತಿಯ ಮೇಲೂ ಇವ್ರಿಗೆ ದ್ವೇಷ ಇಲ್ಲ. ಆದರೂ ಕೆಲವೊಂದು ಮೇಲ್ವರ್ಗಗಳ ಮೇಲೆ ಅಥವಾ ಬ್ರಾಹ್ಮಣರ ಮೇಲೆ ಇಷ್ಟೊಂದು ದ್ವೇಷ ಕಾರೋದಕ್ಕೆ ಮೈನ್ ರೀಸನ್ ಏನು ಅಂದರೆ, ಅಲ್ಲಿ ಯಾರು ಈ ರೀತಿಯ ಒಡಕನ್ನು ಮೂಡಿಸುವಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಕೆಲವೊಂದು ಸ್ಥಳಗಳಿಂದ ಲದ್ದಿ ಬರುತ್ತೆ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ, ಕೆಲವೊಂದು ಸ್ಥಳಗಳಿಂದ ಫಂಡಿಂಗ್ ಆಗುತ್ತೆ. ಅದಕ್ಕಾಗಿ ಬರೀ ಹಿಂದೂಗಳ ಮಧ್ಯೆ ದ್ವೇಷವನ್ನು ಬಿತ್ತುವಂತಹ ಕಾರ್ಯದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಉಳಿದವರಂತಹ ಮನಸ್ಸಲ್ಲೂ ಕೂಡ ದ್ವೇಷವನ್ನೇ ಬೆಳೆಸ್ತಾ ಇರ್ತಾರೆ. ಇದರ ಜೊತೆಗೆ ಈ ಮಧ್ಯೆ ಈ ಕಾವ್ಯ ಹಾಕಿರೋ ಕಳಸ್ವಾಮಿಗಳು ಕೆಲವರು ಸೇರ್ಕೊಂಡಿದ್ದಾರೆ. ಅವ್ರು ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾರೆ.
ಇವ್ರದ್ದೆಲ್ಲ ಅಜೆಂಡಾ ಏನು ಅಂದರೆ ಹಿಂದೂಗಳನ್ನ ಡಿವೈಡ್ ಮಾಡಬೇಕು. ಇವ್ರಿಗೆಲ್ಲ ಏನು ಬೇಕು ಅಂದರೆ ಅವ್ರನ್ನ ಡಿವೈಡ್ ಮಾಡಿಬಿಟ್ಟು ಕನ್ವರ್ಷನ್ ಮಾಡಬೇಕು, ಅಷ್ಟೇ ಅಜೆಂಡಾ. ಇದೇ ಒಂದು ಅಜೆಂಡಾ ಇಟ್ಕೊಂಡು ನಿಮ್ಮ ಹತ್ರ ಕೂಡ ಬಂದು ಈ ರೀತಿಯಾದಂಥ ಮಾತುಗಳನ್ನು ಹೇಳಿಬಿಟ್ಟು ಅಥವಾ ಮನುಧರ್ಮಶಾಸ್ತ್ರ ಇಂತಹ ಪುಸ್ತಕಗಳನ್ನು ತೋರಿಸ್ಕೊಂಡು ನಿಮ್ಮನ್ನು ಮತ ಬದಲಾವಣೆ ಮಾಡುವ ಅವಕಾಶಗಳು ತುಂಬ ಇರುತ್ತೆ. ಹಲವಾರು ಕಡೆ ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಮತಗಳನ್ನು ಬದಲಾವಣೆ ಕೂಡ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಮುಂದೆ ಯಾರಾದರೂ ಮತ ಬದಲಾವಣೆಗಳನ್ನು ಮಾಡಿದಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಮಾಡಿದಲ್ಲಿ ಅಥವಾ ನಿಮ್ಮನ್ನೇ ಬದಲಾವಣೆ ಮಾಡಲು ಬಂದಾಗ ಅವರನ್ನು ದಯವಿಟ್ಟು ಪ್ರಶ್ನೆ ಮಾಡಿ.